ವಿಚಾರ ಮಾಡಿ ಇದ್ರಾಗ ನಾನು ತಪ್ಪಿದ್ರೆ ಬೈದು ಬೇಡ ಬಂದ ಡಾಕ್ಟರ್ ಸಾಹೇಬ್ರ ಕಾಲು ಭಾಳ ಉಳಿಯಾಕತ್ತಾವ ಅದಕ್ಕೆ ವಿಚಾರ ಮಾಡಕ್ಕೆ ಹೋಗ್ಬೇಕಪ್ಪ. ಸೀದಾ ಮನೆಗೆ ಹೋಗು, ಒಂದು 2 ಲೀಟ್ರ್ ಕೊಬ್ಬರಿ ಎಣ್ಣೆ ತಗೋ, ಗ್ಯಾಸ್ನಾಗಿಟ್ಟು ಕೊತ ಕುದಿಸಿ ಕಾಲು ಅದ್ರಾಗ ಇಳೆ ಬಿಟ್ಟು ಬಿಡು ಅಂದೆ. ತಪ್ಪ ನಾ ಮಾತಾಡಿದ್ದಪ್ಪ ಅಷ್ಟಕ್ಕೆ ಹುಚ್ಚ ಅಂತಾನೆ ಮಂಗ್ಯಾನ ಮಗ. ನಾ ಹುಚ್ಚಲ್ಲ, ನೀ ಹುಚ್ಚ, ನಿಮ್ಮ ಖಾನ್ದಾನ ಹುಚ್ಚ. ಎಲ್ಲೆಲ್ಲಾರು ಗಂಟು ಬೀಳ್ತಿರ್ಲಿ ಚಪ್ಪಲೆ ಹೊಡೆದ ಬಿಡು ಮಗನ. ಮತ್ತೆ ನೋಡ್ತೀವಿ ಮಂಗ್ಯಾನ ಮಗನ. ಓ ಪುಣ್ಯಾತ್ಮ, ನನಗೆ ಬೇಕಾದಿರಿ ನಿನ್ನ ಮಾತಾಡಿಸಿದ್ನಂತ ಯಾ ಭೋಸಡಿ ಮಗ ಅಂತಪ್ಪ. ನನಗ ಕೈ ಮಾಡಿ ಮಾತಾಡಕತ್ತೀನಿ, ನಾನೇ ಹೇಳಕತ್ತೀನಿ. ಏನ್ ಸಾಕ್ಷಿ? ನಾನೇ ಸಾಕ್ಷಿ. ಈ ದುನಿಯಾ ಅಂತೀಯೋ, ನೀನೇ ಶಾರುಖ್ ಖಾನ್ ಅಂತಿ. ಯಾಕೋ ಜಗಳ ಸಿಕ್ಕಾವಿಲ್ಲ ನಿಮಗ? ಎಲ್ಲಾರು ಬಂದು ಒಬ್ಬರು ಹೊರಗಿರ್ತಾನೆ ಬಸ್ ಸ್ಟ್ಯಾಂಡ್ ಮಗ್ಳು ಅಂತೇಳಿ ಬಂದು ನನಗ ಬೈತಿರಿ ನಾನು. ಹಾಂ ಮ್ಯಾಗಿನ ಮನಿ ಕಲ್ಲೂರು ಪಾಪೆ ಕಮುತಿಗೆ ಕಂಪ್ನಿ ಅವ್ರ ಅಪ್ಪ ಏನು ಮಾಡಿದ ಅವ್ನು ಹಿಂಗೆ ಏನಿಂದ ಬಂದನ ಕಾಲು ಉರಿ ಅಂದ. ಉರಿಯೋ ಕೊಬ್ಬರಿನ ಕಾಲು ಜೋತ್ರ ಅಂದ್ರೆ ನನಗ ಬೈತಾನ. ಅವ ಮನೆ ಆ ಕಡೆ ಮೂಲೆಗೆ ಹಾಕಿದ ಬಂದನ ಅದೊಂದು ಹುಡುಗಿ ನನಗೆ ಐ ಲವ್ ಯು ಅಂದಳ. ಮಗು ಅವ್ರಿಗೆ ಹೆದರಿ ತಗಕತ್ತೈತಿ, ನೀನು ಬಾ ಅದು ನೀರಂದಿ ಸ್ವಾಮಿ ಕಾರ್ಯ ಒಳ್ಳೆ ಏನು ಓದಿಪ್ಪ. ಅಲ್ಲಿ ಹೋಗ್ತೀವಿ ಸೀನಾ ಬೇರೆ ಐತಿ. ಆ ಹುಡುಗಿ ಕಾಲ್ ಮಾಡ್ಕೊಂಡು ಆಮೇಲೆ ಮತ್ತೆ ಬಂದಿದ್ದೀರಿ ಸುಳ್ಳು ಹಪ್ಪಿಲ್ಲಾರ್ದು ಹಪ್ ಮಾಡಿ ಬಂದೆ ನಾನು. ಈಗ ನೀನು ಸಿಟ್ಟಿಗೆತ್ತಿ, ನೀ ಯಾಕೆ ಸಿಟ್ಟಿಗೆತ್ತಿ? ಯಾಕ ರೇಪ್ ಮಾಡಕ್ ಹೋದ ಹಕ್ಕಿ ದಕ್ಕಲಿಲ್ಲ ಅಂತ ರಾವ್ ಗೆದ್ದಿ ಅಣ್ಣ. ನೀ ಸ್ವಾಗತ ಮಾತಾಡಿದ್ರೆ 6 ದಿವಸದಿಂದ ಬುಕ್ನ ಓದ್ ಬಂದಿನಪ್ಪ. ಐ ಆಮ್ ಅ ಡಾಕ್ಟರ್. ಬರೀ ಮಕ ನೋಡಿ ಹೇಳ್ತೀನಿ, ನೀವು ಇಲ್ಲಿಲ್ಲ ಇವೇ ಫೇಲ್ ಆಗ್ಯಾವಂತಂದು. ಬಾಬಾ ಇಂಥ ವಿಷಯದಾಗ ಭಾಳ ಲೂಸ್ ಆಗಬೇಡಿ. ನಿಮ್ಮ ಕಾಲದಾಗ ಬರೀ ಡಿ ಚಂದನ ಎಡ ಇದ್ದು ಬಾಬಾ. ಈಗ ಮನೆಗೆ ಒಬ್ಬೊಬ್ರು ರಿಪೋರ್ಟ್ರ್ ನೋಡಿ ಎಲ್ಲಿ ಬೇಕಾದಲ್ಲಿ ಕ್ಯಾಮ್ರಾ ಆನೆ ಅದಾವ. ಒಂದು ರೀಲ್ಸ್ ಏನಾರು ಸಿಕ್ತು ನಿಂದ ಅವ್ರ ಕೈಯಾಗ ರಾತ್ರಿ ನ್ಯಾಷನಲ್ ಕರಸ್ ಆಗ್ಬಿಡ್ತೀನಿ. ಸಿಟಿ ಲೆವೆಲ್ನಾಗಾದ್ರೆ ಪೊಲೀಸರು ಬರ್ತಾರ, ಕೋರ್ಟಿಗೆ ಹೋಗ್ತಾರ, ಜೈಲಿಗೆ ಹಾಕ್ತಾರ ಬಾಬಾ. ಹಳ್ಳಿಯಾಗ ವ್ಯವಹಾರನ ಬೇರೆ ಇರ್ತಾವ. ಮಗಳ ನಿನ್ನ ಕಬ್ಬಿನ ಕೊಡಕ್ಕೆ ಹೋಗ್ತಾರ ಸೀದಾ. ಅಲ್ಯಾಕ ಸಣ್ಣಗ ನಿಂದ್ರಿಸಿ ಕಡಿಯಾಕ ಇವ್ ನಿಲ್ಲಿಸಿ ಕಡಿಯಲ್ಲ, ಪೀಸು ಆ ಕಡೆ ಈ ಕಡೆ ಉದುರಿ ಬಿಡ್ತಾವ. ಮಲಿಗೆ ಸಿಕ್ಕಾಕ ನೋಡ್ರಿ ಅವ್ನು ದುರ್ಗೋಗಿ ಬಿಟ್ಟು ಕೋಣಾಗ್ಯಾನ ಮಗ. ಇವನು ಕಡಿದ್ರೆ 6 ಊರಂತೂ ಸಮೃದ್ಧಿ ಪೀಸಿನ ಸಂಬಂಧ ಬುದ್ಧಿ ಆಗ್ಲಾರ್ದ ಊಟ ಮಾಡ್ತಾವ. ದೋಸ್ತ ನೀನು ಕಡ್ದಾಗ ನನ್ನ ಹೇಳ, ನನಗೆ ಲೆಗ್ ಪೀಸ್ ಅಂದ್ರೆ ತುಂಬಾ ಇಷ್ಟ. ತಿನ್ನಿಸ್ತೀನಿ, ಲೆಗ್ ಪೀಸ್ ತಿನ್ನಿಸ್ತೀನಿ. ನಮ್ಮ ಹುಡುಗರು ಬರ್ತಾವ ಈಗ ಒಲಿತಾರ ನಾವು ಗೊತ್ತಾಗತ್ತೀನಿ. ತಿಂದೇನೋ ಯಾಕೆ ಓದಿತಾರೋ ಏನು ತಪ್ಪು ಮಾಡಿಲ್ಲ ನಾನು. ನಿನ್ನಂಗೇನು ಗಟ್ರದನ್ನು ತಿಂದೀನಿ, ನಿನ್ನಂಗೇನು ಪೈಕಾಯಿನೇನು ತಿಂದೀನಿ, ನಿನ್ನಂಗೆ ಸಣ್ಣ ಹುಡುಗಿಯರಿಗೆ ರೇಪ್ ಮಾಡಕ್ ಹೋಗಿನಿ. ತಲೆಗಿರಿ ಗಡ್ಡೆ ನಿಂದು ಹೋಯ್ತಮ್ಮ. ನಾ ಯಾರು ಅಂತ ಗೊತ್ತಿಲ್ಲದ ಮಾತಾಡಕತ್ತೀನಿ. ನೀನು ನಾನು ಈ ಊರಿಗೆ ಆಕರ್ಬ ಶ್ರೀಮಂತ, ದೊಡ್ಡ ಅಧಿಕಾರ ಎಲ್ಲ ನನ್ನ ಜೇಬುಗಳನ್ನೇ ಅದ. ಮನ್ಮಂದ್ರೆ ಇಲೆಕ್ಷನ್ದಾಗ ಗೆದ್ದು ಬಂದಿಲ್ಲೇ ಈ ಊರು ಉದ್ಧಾರ ಮಾಡ್ತೀನಿ ಅಂತ ನಾನು ಅನ್ನೋ ಅಹಂ ತುಂಬಿರೋ ನೀನು ಎಂತ ಸಂಪನ್ನ ಅಂತ ನನಗೂ ಚೆನ್ನಾಗಿ ಗೊತ್ತೈತಿ ಅಪ್ಪ. ನಿನ್ನ ಸ್ವಾರ್ಥಕ್ಕಾಗಿ ರಾಜಕೀಯ ಎಂಟ್ರಿ ಕೊಟ್ಟು ಮುಕ್ತ ಜನರ ಮನದಲ್ಲಿ ವಿಷ ಬೀಜ ಬಿತ್ತಿ ನಿಮ್ಮ ಬೆಳೆ ಬೇಯಿಸ್ಕೊಂತಿರಲ್ಲ. ಕೆಲವು ನಿಮ್ಮಂತ ಹಲ್ಕಾ ಪೈಕಿ ರಾಜಕಾರಣಿಗಳಿಂದನ ಎಲ್ಲಿ ಬೇಕಾದಲ್ಲಿ ಭೂಕಂಪ ಸುನಾಮಿಯಾಗಿ ನಾವು ಮನುಷ್ಯರ ಸಹಾಯ ಕತ್ತಿದ್ದು ಅಪ್ಪ. ಆಕ್ಸಿಡೆಂಟ್ ಮಾಡಿ ಎಂತೆಂಥ ಪುಣ್ಯಾತ್ಮರು ಕರ್ಕೊಳಕತ್ತಿ ಅಂತ ಇಂಥ ಊರಿಗೆ ಒಚ್ಚಾಗಿದ್ದು 1-2 ತೊಗೊಂಡು ಹೋಗಕ್ಕೆ ಅಂತ ಆಸೆ. ನಿನಗೆ ಒಯ್ಯಕ್ಕಾಗಲಿಲ್ಲ ಅಂದ್ರೆ ನನಗೂ ಚೂ ಅನ್ನೋ ನೋಡ. ಕಬ್ಬಿನ ಟ್ಯಾಕ್ಟ್ರಿ ತಂದು ನಾವು ತಿಕ್ಕಿದ್ನಂದ್ರೆ ಇವ್ರ ಫ್ಯಾಮಿಲಿಯವ್ರು ಸಲಿಕೆ ಹಾಕಿದ್ದೆ ಬಿಡಿರ್ಬೇಕು ಅಂತ. ನೀ ಯಾರು ಬೇಕು ಮಾತಾಡಕ? ನಾ ಯಾರಂತ ಗೊತ್ತಾತು ಬಾಬಾ. ಸೀದಾ ಹಳದಾಗ ಹೋಗಿ ಬಿಚ್ಚಾಯ್ತಿ ನೀನು. ಆಯ್ತು, ನನ್ನ ಕೆಣಕ್ ಬೇಡ, ಕೆಟ್ಟು ಹಾಕು ನನ್ನ ಮಗ. ನಾನ ಹೊಡ್ಕೊಂಡು ಸಾಕು ಮಗನ. ಬೇಡ ಬೇಡ ಈ ಸ್ವಲ್ಪ ಸರಿ ನಾ ಹೋಗ್ತೀನಿ. ಒಬ್ಬ ಡಾಕ್ಟ್ರನ್ನ, ಉನ್ನತವಾದ ಡಾಕ್ಟ್ರನ್ನ ಸೈಡಿಗೆ ಸರಿ ಹೋಗೋದು ಎಲ್ಲಿ ದಾರಪ್ಪ ಮರ ಅಲ್ಲಿಂದ್ರು ನಾನು ಹೋಗ್ತೀನಿ. ಈಗ ಉನ್ನತವಾದ ಡಾಕ್ಟರ್ ನಿಂತಾನಿಲ್ಲ, ನನ್ನ ಮುಂದೆ ನಿಂಗೆ ಸೈಡಿಗೆ ಹೋಗಿ ಎಣ್ಣಿ ಈ ಕಡೆ ಚಲೋ ಬಂದು ಮರನ ಈ ಕಡೆ ಬೇಡ ಹೆಂಗೆ ಹೋಗ್ತಿತ್ತು ಕಡಿತಾವೆ ಸಣ್ಣಗೆ. ಒಬ್ಬ ಉನ್ನತವಾದ ಡಾಕ್ಟ್ರಿಗೆ ಬೆನ್ನು ತೋರಿಸಿ ಹೋಗಿ ಎಣ್ಣಿ
ಎಷ್ಟು ತೋವು ಅಪ್ಪ ಪುಣ್ಯಾತ್ಮ ನಾ ಏನ್ ಮಾಡೋ ಇಲ್ಲ ಕುಡಿಲ್ಲ ಮನೆ ರೊಕ್ಕ ಮಗಳ ನೀ ಎಂದಿ ನಿಮ್ಮ ಮಾಡ್ಯಾವು ನಮ್ಮ ಚೂಜ್ ಅದಾವ ಕಚ 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 ಬಿಟ್ಟು ಬಿಡ್ತೀನಿ ಸುಮ್ಮನೆ ಇರಬೇಕು ನೋ ಅವಾಜ್ ನೋ ಸೌಂಡ್ ಬಾಯ್ ಕಡೆ ಸುಮ್ಮನಿಲ್ಲ ನೋಡ್ರಿ ನಮ್ಮ ಹುಲ್ಲಾಗಿ ಹೆಚ್ಚಿ ತಂದಿರ್ತೀನಿ ನೀ ಬೈಯಕತ್ತೀನಿ ಅಂತ ಹವಾಕತ್ತೀನಿ ನಾನು ಹುರುಪಿಗೆ ಬೈಯಕತ್ತೀನಿ ನನಗಿಂತ ಡಬಲ್ ಅದಲ್ಲ ಒಂದು ಬಿಟ್ಟ 3 ಸತಿ ಸತ್ತು 1 ಸತಿ ಬದುಕ್ತಿಲ್ಲ ಈಗ ಒಟ್ಟನ ಬಿಟ್ಕೊಡ್ಬಾರ್ದು ಈಗ ನಾ ಡೌನ್ ಆಗಿ ಅವ ಇರ್ತಾನೆ ಈಗ ಎಲೆಕ್ಷನ್ ಇದು ಕಲೆಕ್ಷನ್ ಫೋಟೋ ಕ್ಲಾಸ್ ಆಮೇಲೆ ಸುಮ್ಮನೆ ಇರಬೇಕು ನನ್ನ ಮುಂದೆ ಹಿಂಗೆ ಯಾಕೆ ಬೆನ್ನಾಗ ಆಡಾಚಾರ ನೋಡ್ರಿ ಅವ್ನ ತಲೆ ಎಷ್ಟು ನೀಟಾಗಿ ಗೋಳಿಸ್ಕೊಂಬಂದ ನಿಮ್ಮ ತಲೆ ಎಷ್ಟು ನೈಸ್ ಮಾಡ್ಕೊಂಡ್ರಲ್ಲ ಅಷ್ಟು ರೋಡ್ ನೈಸ್ ಮಾಡಿದ್ರೆ ಇನ್ನೊಂದು 4 ಓಟು ಜಾಸ್ತಿ ಬೆಳೀತಿತ್ತು ನಿಮ್ಮ ಹೆಣಕ್ಕ ಹೆಂಗ ನಿಲ್ಲುದು ನೀವು ಭಯ ಆಗ್ತಿಲ್ಲ ಇದಕ್ಕೆ ಚಳಿ ಜ್ವರ ಬಂದಂಗೆ ಮಾಡ್ತಾರಪ್ಪ ಆ್ಯಕ್ಟಿಂಗ್ ಮಾಡು ಓವರ್ ಆ್ಯಕ್ಟಿಂಗ್ ಮಾಡಬೇಡಿ ಅದು ಹೆಂಗೆ ಹಾಂ ನೀವು ಅಂಗನವಾಡಿಯಾಗ ಹುಡುಗರು ಕುಚ್ಚಿ ತತ್ತಿ ಸಮ ಕಾಯ್ಕೊಂಡು ಕೂತಿರ್ತಾರೆ ನೋಡಿ ಈಗ ಬಂತೀನಿ ನಮ್ಮ ಕ್ಲಾಸಿಗೆ ಬಂದು ಮಾಸ್ತರ್ ಅಷ್ಟು ಕುದಿಸ್ಯಾನ ಒಂದು ಮನೆಗೆ ಒಯ್ದಿಲ್ಲ ಇಲ್ಲ ಇವನು ಕೈಯಾಗೂ ಬ್ರಹ್ಮ ರಾಕ್ಷಸಿ ಅದೇ ಬರೋಬಳ್ಳಿ ಅಷ್ಟೇ ಸೊಮ್ಮನೆ ನೀವು ಅಲ್ಲಾಡಿದ್ರೆ ಬರೀ ಏನ್ರೆ ನೀವು ಹೋಗೋಬಿಟ್ಟು ಬಿಡು ಮಗ ಅಲ್ಲಾಡಿದ್ಮೇಗಂದ್ರು ಅವೇನು ಉಸಿರ ತಗೋಬಾರ್ದು ಆಯ್ತು ಫುಲ್ ನಮ್ದೈತಿ ಓ ಕಷ್ಟ ಆಗ್ಯಾರ ಸಪೋರ್ಟ್ ಯಾರ್ದ ನಿಮ್ಗೆ ಕೆಲಸ ಭಾಳ ಆಗ್ತಾವಲ್ಲ ನೀವು ಅದಕ್ಕೆ ಮೈ ಮುರಿತೀನಿ ನೀ ಅಲ್ಲಾಡಬೇಡ ಅಂತ ಹೇಳ್ತೀನಿ ಸುಮ್ಮನೆ ಕಟ್ಟೆ ಮುಕ್ತತೆ ಬರಲಿ ಮಕ್ಕದಾಗ ಜಾಲಿ ಕಂಡ ಕುಂತಿದ್ದಲ್ಲಪ್ಪ ಮುಕ್ತತೆ ಹೆಂಗೆ ಹೇಳೋದು ಇದನ್ನು ಅವು ತತ್ತಿ ಸಾಮಾನು ಕಾಯ್ಬೇಕಾದ್ರೆ ಹಾಂ ಪೂರ ತತ್ತಿ ಆಯ್ತು ಅರ್ಧ ತತ್ತಿ ಆಯ್ತು ಕೊಟ್ಟಾರ ನಮ್ಮ ಬಾಳ್ಯಾರ ಬರುತ್ತೋ ಇಲ್ಲ ಹಂಗೆ ಆ ಮುಗ್ದತೆ ಅವ ವಜ್ರ ಮುನಿನ ಅವ ಕೆತ್ತಲಾಗದು ಕಕ್ಕಲ್ಲೆಂದು ಸುಮ್ಮನೆ ಮಕ್ಕಳ ಎಂಥ ಮಕ್ಕಳು ಎಲ್ಲರೂ ಹೊಳ್ತೀನಿ ತಡಿಯಿಂದ ಇಲ್ಲಿ ನಿಂತು ಮಾತಾಡಿದ್ರೆ ಆ ಲೋಗೋನಿಗೆ ಕೇಳುತ್ತಾನೋ ಮಿನಿಮಮ್ ಕಾಮನ್ ಸೆನ್ಸ್ ಬೇಡ ಇವನಿಗೆ ಇಲ್ಲ ಇವನಿಗೆ ಕಾಮ್ ಐತಿ ಒಟ್ಟ ಸೆನ್ಸ ಇಲ್ಲ ಸುಮ್ಮನೆ ಇರಬೇಕು ಮುಂದೆ ಮಾತಾಡಿ ಹಿಂದೆ ಮಾತಾಡಂಗಿಲ್ಲ ಹಿಂದೆ ಮಾತಾಡಿದ್ರೆ ನಂದ ತಿಂದಂಗ ನಾಚಿಕೆ ರೈತೇನೋ ನಿನಗೆ ಹೋಗಿ ಹೋಗಿ ಸೊಸಿಮೆ ಬಲಾತ್ಕಾರ ಮಾಡಕ್ಕೆ ಹೋಗಿದ್ದೆ ಅಂತ ಥೋಡಿ ಜನ್ಮಕ್ಕಷ್ಟು ಬೇಕಿ ಹಾಕ ಮತ್ತು ಊರಾಗ ಮಕ ತೊಗೊಂಡು ಅಡ್ಡಾಡಕತ್ತಾನ ಊರಾನ ಮಂದಿಗೆ ಗೊತ್ತಾಗಲಿ ಬಿಡು ಅವ್ರೇನು ಅವ್ರಿಗೆ ಬಿಟ್ಟಿದ್ದು ಈ ವಿಷಯ ನಿನ್ನ ಮಗನಿಗೆ ಗೊತ್ತಾತಂದ್ರೆ ಅವ್ನ ಮನಸ್ಸಿಗೆ ಏನಾಗುತ್ತೆ ಅನ್ನೋ ಸ್ವಲ್ಪ ಖಬರ್ ಐತೆ ನಿನಗೆ ಹಾಂ ಇನ್ನೂ ಬದುಕೇನು ನೀನು ಈ ಊರಾಗಂತೂ ಇರಕ್ಕೆ ಹೋಗ್ಬೇಡ ಬೇರೆ ಊರಿಗೆ ಹೋಗಿ ಎಲ್ಲರೂ ಚಾದಂಗಡೆ ಕಪ್ಪು ಬಸ್ಸಿ ತೊಳ್ಕೊಂಡು ಜೀವನ ಮಾಡು ಜನ್ಮ ಅಂತಿದ್ದು ಜನ್ಮ ನಾಚಿಕೇಡಿ ಜನ್ಮ ನೀನು ಅಸಹ್ಯ ಮಾಡ್ಬೋದು ಈ ಊರಾಗ ಭಾಳ ಬೆಳಗಿದ ಮಗ ನಾನು ಅಂಥದ್ದು ಇನ್ನು ಈ ವಿಷಯ ಗೊತ್ತಾದರೆ ನನಗೆ ಈ ಊರಲ್ಲಿ ಯಾರೂ ಬೆಲೆ ಕೊಡೋದಿಲ್ಲ ಹಾಗಾಗಿ ತಂದೆ ದೇವರನ್ನು ತಿಳಿದುಕೊಂಡು ಬಾಳಿದವನು ನನ್ನ ಮಗ ಮಗಳಿಂದ ಸೊಸೆ ಮೇಲೆ ಬಲಾತ್ಕಾರ ಮಾಡಲು ಹೋದ ನಾನು ಮಹಾಪಾಪಿ ಹಾಗಾಗಿ ನಾ ಇರಬಾರ್ದು ನನ್ನಂಥ ಪಾಪಿಗಳ ಆವ ಮರಣ ಹೌದು ಆತ್ಮಹತ್ಯೆ